ಜಡ್ಜ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಜೈಲ್ ಸ್ಟಾರ್ ದರ್ಶನ್. ಜೈಲ್ನಲ್ಲಿ ಟಿವಿ ಒದಗಿಸಿದ್ದಕ್ಕೆ ದರ್ಶನ್ ಥ್ಯಾಂಕ್ಸ್ ಹೇಳಿದ್ದಾರೆ ಜಡ್ಜ್. ಕೋರ್ಟ್ನಲ್ಲಿ ವಿಚಿತ್ರ ಸ್ವಾರಸ್ಯಕರ ಸನ್ನಿವೇಶ. ಟಿವಿ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನ ಹೇಳಿರುವಂಥದ್ದು ಡಿ ಬಾಸ್ ದರ್ಶನ್. ಕೋರ್ಟ್ನಲ್ಲಿ ಒಂದು ವಿಚಿತ್ರವಾದಂತಹ ಸ್ವಾರಸ್ಯಕರ ಸನ್ನಿವೇಶ. ಆಗ ಫ್ಯಾಮಿಲಿನ ಒಳಗ್ ಬಿಡಬೇಕು ಅಂತ ಹೇಳ್ಬಿಟ್ಟು ನಟ ದರ್ಶನ್ ಕೋರಿದ್ರು. ಟಿವಿ ಕೊಟ್ಟಿದ್ದಕ್ಕೆ ಈಗ ಧನ್ಯವಾದವನ್ನ ಹೇಳ್ತಾ ಇದ್ದಾರೆ. ನಮ್ಮ ಕೆಲಸ ಮಾಡಿದ್ದೇವೆ, ಥ್ಯಾಂಕ್ಸ್ ಬೇಡ ಅಂತ ಹೇಳ್ಬಿಟ್ಟು ಜಡ್ಜ್ ಹೇಳಿದ್ದಾರೆ. ರಿಯಾಕ್ಟ್ ಮಾಡಿರುವಂಥದ್ದು ಅವ್ರಿಗೆ. ಆಗ ಫ್ಯಾಮಿಲಿನ ಒಳಗೆ ಬಿಡೋದಕ್ಕೆ ಕೋರಿರ್ತಾರೆ. ಒಳ ಸಂದರ್ಶನಕ್ಕೆ ಅವಕಾಶವನ್ನ ಕೋರಿದಂತಹ ನಟ ದರ್ಶನ್ ಅಷ್ಟೇ ಅಲ್ಲ, ವಿಸಿ ಬೇಡ, ಕೋರ್ಟ್ಗೆ ಹಾಜರಾತಿಗೂ ಕೂಡ ಮನವಿಯನ್ನ ಕೊಟ್ಟಿರ್ತಾರೆ. ಕೋರ್ಟ್ಗೆ ಬಂದ್ರೆ ಒಂದಿನವಾದ್ರೂ ಕೂಡ ಮನೆಯೂಟ ಸಿಗತ್ತೆ ಅಂತ ಹೇಳ್ಬಿಟ್ಟು, ಜೈಲ್ನ ಊಟ ಸಾಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪಿ ದರ್ಶನ್ ಹೇಳಿರ್ತಾರೆ. ಮನವಿ ಸಂಬಂಧ ಅರ್ಜಿ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೂಡ ನೀಡಿದೆಯಂತೆ ಕೋರ್ಟ್. ಅಟ್ಲೀಸ್ಟ್ ಒನ್ ಡೇ ಆದ್ರೂ ಮನೆ ಊಟ ಕೊಡಿ ಅಂತ ಹೇಳ್ಬಿಟ್ಟು ದರ್ಶನ್ ಕೇಳ್ಕೊಂಡಿರ್ತಾರೆ. ಅದಾದ ನಂತರ ಇದೀಗ ವಿಸಿ ಬೇಡ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನು ವಿಚಾರಣೆನ ನಡೆಸ್ತಾರೆ ಅದು ಬೇಡ, ನೇರವಾಗಿ ಕೋರ್ಟಲ್ಲೇ ಹಾಜರಾಗಿ ವಿಚಾರಣೆನ ನಡೆಸಿ ಅಂತ ಹೇಳ್ಬಿಟ್ಟು ಕೋರಿರ್ತಾರೆ. ಸೊ ಅದಕ್ಕೂ ಕೂಡ ನೀವು ಅದೇನು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳ್ಬಿಟ್ಟು ಜಡ್ಜ್ ಹೇಳಿದ್ದಾರೆ. ಅದಾದ ನಂತರ ಡಿಸಿಷನ್ ಹೊರಬೀಳತ್ತೆ. ಈಗ ಅಟ್ಲೀಸ್ಟ್ ಕೋರ್ಟ್ಗೆ ಹಾಜರಾದ್ರೆ ಅಲ್ಲಾದ್ರೂ ಮನೆ ಊಟವನ್ನ ತಿನ್ಬಹುದು ಒಂದಿನ ಆದ್ರೂ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಟಿವಿಯನ್ನ ಕೊಟ್ಟಿದ್ದಕ್ಕಾಗಿ ನಟ ದರ್ಶನ್ ಥ್ಯಾಂಕ್ಸ್ ಹೇಳಿದ್ದಾರೆ ಜಡ್ಜ್ಗೆ. ಕೋರ್ಟ್ನಲ್ಲಿ ವಿಚಿತ್ರ ಸ್ವಾರಸ್ಯಕರ ಸನ್ನಿವೇಶ. ಅಟ್ಲೀಸ್ಟ್ ಟಿವಿ ಆದ್ರೂ ಒದಗಿಸಿಕೊಟ್ರಲ್ಲ ಅಂತ ಹೇಳ್ಬಿಟ್ಟು ಧನ್ಯವಾದವನ್ನ ತಿಳಿಸಿದ್ದಾರೆ. ಥ್ಯಾಂಕ್ಸ್ ಎಲ್ಲ ಏನು ಬೇಡ, ನಮ್ಮ ಕೆಲಸ ಅದು ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಜಡ್ಜ್ ದರ್ಶನ್ ಧನ್ಯವಾದ ತಿಳಿಸಿದ್ದಕ್ಕಾಗಿ ಜಡ್ಜ್ ರಿಯಾಕ್ಟ್ ಮಾಡಿರುವಂಥದ್ದು. ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ವಿಚಾರಣೆಯನ್ನ ನಡೆಸೋದು ಬೇಡ, ದಯವಿಟ್ಟು ನನಗೆ ಒಂದು ದಿನವಾದ್ರೂ ಮನೆ ಊಟ ಕೊಡಿ. ಅಟ್ಲೀಸ್ಟ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದ್ರೆ ಅಲ್ಲಾದ್ರೂ ಊಟ ತಿನ್ನುವಂತಹ ಮನೆ ಊಟವನ್ನು ತಿನ್ನುವಂತಹ ಒಂದು ಸಂದರ್ಭ ನಿರ್ಮಾಣ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನನಗೆ ಕೋರ್ಟ್ಗೆ ಕರೆಸ್ಕೊಂಡು ವಿಚಾರಣೆಯನ್ನ ನಡೆಸಿ ಅಂತ ಹೇಳ್ಬಿಟ್ಟು ದರ್ಶನ್ ಕೇಳ್ಕೊಂಡಿದ್ದಾರಂತೆ ಜಡ್ಜನ್ನ. ಸೊ ಅದಕ್ಕೆ ಈಗ ಸದ್ಯಕ್ಕೆ ಅದೇನು ಅರ್ಜಿಯನ್ನು ಸಲ್ಲಿಕೆ ಮಾಡಿ ನಿಮ್ದೇನು ಕೋರಿಕೆ ಇದೆ ಅದನ್ನ ಅರ್ಜಿ ಸಲ್ಲಿಸಿ ನೋಡೋಣ ಅಂತ ಹೇಳಿದಾರಂತೆ. ಮನವಿ ಸಂಬಂಧ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಜೈಲ್ ಊಟ ಸಾಕಾಗ್ತಾ ಇಲ್ಲ, ಮನೆ ಊಟ ಬೇಕು, ಅಟ್ಲೀಸ್ಟ್ ಕೋರ್ಟ್ಗೆ ಬಂದ್ರೆ ಒಂದಿನಾದ್ರೂ ಮನೆ ಊಟ ಸಿಗತ್ತೆ, ಒಂದಿನಾದ್ರೂ ನನಗೆ ಮನೆ ಊಟನ ಕೊಡಿ ಅಂತ ಹೇಳ್ಬಿಟ್ಟು ದರ್ಶನ್ ಕೇಳಿದಂತಹ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಕೆಗೆ ಸೂಚನೆಯನ್ನ ಕೊಟ್ಟು ಆದೇಶವನ್ನ ಹೊರಡಿಸಿದೆ ಕೋರ್ಟ್ ಸದ್ಯಕ್ಕೆ. ಆಗ ಫ್ಯಾಮಿಲಿನ ಒಳಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಕೋರಿರ್ತಾರೆ. ಹಾಗೆ ನನಗೆ ಅಟ್ಲೀಸ್ಟ್ ವಾಕ್ ಮಾಡಬೇಕು, ವಾಕ್ ಮಾಡೋದಕ್ಕೆ ಅಂತ ಕೊಟ್ಟಿರೋ ಜಾಗ ಕೂಡ ಅಲ್ಲಿ ಬಿಸಿಲು ಕೂಡ ಬೀಳ್ತಾ ಇಲ್ಲ, ಆ ರೀತಿ ಜಾಗ ಇದೆ. ಆಮೇಲೆ ಸಪ್ರೇಟ್ ಆಗಿ ಒಂದು ದಿಂಬ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಹಾಸಿಗೆ ಎಲ್ಲವನ್ನೂ ಕೂಡ ಕೇಳಿರ್ತಾರೆ.